ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಇವತ್ತು ಬಂದು ತುಂಬಾ ಸ್ಪೆಷಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಯುಷ್ ಫಸ್ಟ್ ಟೈಮ್ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಯೂಶ್ವಲಾಗಿ ನಾನು ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ, ಬಟ್ ಆಯುಷ್ ಅವ್ನ ಬರ್ತಡೇ ಬಂದಿದ್ದು ಕ್ಯಾಶ್ ಗಿಫ್ಟ್ನೆಲ್ಲ ಸೇರಿಸಿ ನನಗೆ ಗೊತ್ತಿಲ್ಲದೆ ಸರ್ಪ್ರೈಸಾಗಿ ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ಅನಿಸುತ್ತೆ. ಓಕೆ, ನೀನು ಹತ್ತು ಚಿನ್ನ ಆಯ್ತು. ಇದು ಅಕ್ಷ ಇದು. ಅಯ್ಯೋ ಓಕೆ, ಪಕ್ಕದಲ್ಲಿ ನಿಂಚ್ಕಮ್ಮ. ಅಯ್ಯ, ಇವಳು ಬುಡ್ಬುಡ್ ಹೋಯ್ತಾಳಲ್ಲ ಬರ್ತಾಳೆ. ಇಟ್ಲು ನಿಂಚ್ಕಲ್ಲ, ಬಿಡ್ಲು ಇಟ್ಲು ನಿಂಚ್ಕಮ್ಮ. ಅಯ್ಯೋ ಲೈಕ್ ದಿಸ್ ಕಮ್ ಆನ್. ಅಯ್ಯೋ, ಅವನ್ಗೆ ಒಂದು ಅವ್ನ್ ಬರ್ತಡೇ ಆದಂಗ ಆಗ್ಬಿಟ್ಟದೆ ಕಣ ಪ್ರಿಯ. ಕೊಂಚ್ಕೊಂಡ್ ಒಳ್ಳೇದ್ ಮಾಡ್ಲಿ. ಓಕೆ, ತಿನ್ನಮ್ಮ, ಅದರಲ್ಲಿ ಏನಿಲ್ಲ. ರೂಪೇಶ್, ಗಿವ್ ಗಿಫ್ಟ್. ಗಿವ್ ಯಾರು? ರೂಪೇಶ್. ఓకే మ్యామ్. కాదమ్మా, కేకా అట్లనే పెట్టు, ఫ్రిడ్జ్ లో పెట్టకూడదు అనిపిస్తుంది మోస్ట్లీ. దట్ ఇస్ స్మెల్ పేస్టీయా? యూ షుడ్ నాట్ బిల్ పేస్టీ. నెక్స్ట్ ఫ్రమ్ నెక్స్ట్ టైం ఎనీ బర్త్డే డోంట్ యూస్ పేస్ట్రీస్ ಬಿಕಾಸ್ ದ ಪ್ಲಮ್ ಅಂಡ್ ಅವ್ನ ಬರ್ತಡೆಗೆ ಬಂದಿದ್ದ ಅಮೌಂಟಲ್ಲಿ ಅವ್ನಿಗೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ದುಡ್ಡು ಹಾಗೆ ಇಟ್ಟಿದೆ. 2 ಡೇಸಿಂದನೂ ತುಂಬ ಫೋರ್ಸ್ ಮಾಡ್ತಾಯಿದ್ದ ಕೊಡು ಅಂತ ಹೇಳಿ. ನಂಗೆ ಬರ್ತಡೇ ಎಲ್ಲ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಹಾಗಾಗಿ ನಾನು ಕೂಡ ಕೊಟ್ಟಿರಲಿಲ್ಲ. ತುಂಬ ಹಠ ಮಾಡಿ 2 ದಿವಸದಿಂದ ಮುನ್ಸ್ಕೊಂಡು ಆ ದುಡ್ಡನ್ನ ಈಸ್ಕೊಂಡು ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾನೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ನನ್ನ ಬರ್ತಡೇನ ಸೆಲೆಬ್ರೇಷನ್ ಮಾಡೋಷ್ಟು ನನ್ನ ಮಗ ದೊಡ್ಡವನಾಗೋಣ ಅಂತೇಳಿ ತುಂಬಾ ಖುಷಿ ಆಗ್ತಾಯಿದೆ. ಅದೇ ಗಿಫ್ಟ್ಗೆಲ್ಲ ತುಂಬಾ ಹುಡುಕಿದ್ದಾನಂತೆ, ಇದೇ ಥರ ಗಿಫ್ಟ್ ಬೇಕು ಅಂತೇಳಿ. ಅದು ಪಿಂಕ್ ಕಲರ್ದು ಡಾಲ್ದು ಒಂದು ಗಿಫ್ಟ್ ಕೊಟ್ಟ. ಜೊತೆ ಕೇಕ್ ಕಟ್ ಮಾಡೋದಕ್ಕೆ ಇದೇ ಡ್ರೆಸ್ ಹಾಕೋಬೇಕು ಅಂತ ಹೇಳಿದ್ದ. ಅದು ಪಿಂಕ್ ಕಲರ್ ಇದೆ, ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೋಬೇಕು, ಅದೇ ಥರ ಡಾಲ ಅಂತೇಳಿ ತುಂಬ ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ. ಸಾಹಸ ಮಾಡಿದ್ದಾರೆ ಇಬ್ಬರು ಸೇರ್ಕೊಂಡು. ಇದು ಓಪನ್ ಮಾಡಿ. ಇದು ಆಯುಷ್ ಆ್ಯಂಡ್ ರೂಪಿ ಕೊಟ್ಟಿದ್ದ ಗಿಫ್ಟು. ತುಂಬಾ ಖುಷಿ ಅನಿಸುತ್ತೆ. ನನ್ನ ಬರ್ತಡೇನ ಇವರೆಲ್ಲರೂ ಇಷ್ಟೊಂದು ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದು. ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರಲಿಲ್ಲ ನಾನು, ಅಂಥದ್ರಲ್ಲಿ ಆಯುಷ್ ಮತ್ತು ನನ್ನ ಫ್ರೆಂಡ್ ಶೋಭಾ ಇಬ್ಬರು ಸೇರಿ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಶೋಭಾ ಮತ್ತು ಅವ್ರ ಫ್ಯಾಮಿಲಿಯವ್ರು ತೋರಿಸೋ ಪ್ರೀತಿಗೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಒಂದು ತಂದೆ ತಾಯಿ ಮಗಳಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅಷ್ಟು ಪ್ರೀತಿನ ತೋರಿಸ್ತಾರೆ. ನಿಜವಾಗ್ಲೂ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅನಿಸುತ್ತೆ. ನನ್ನ ಬರ್ತಡೇ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಬರ್ತಡೇನ ಇವರೆಲ್ಲರೂ ಸೇರಿ ಇಷ್ಟೊಂದು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ ನಿಜ ನನಗೆ ತುಂಬ ಖುಷಿ ಆಗ್ತಾ ಇದೆ. ಬರ್ತಡೇ ದಿನ ನಾನು ಎಲ್ರಿಗೂ ಟ್ರೀಟ್ ಕೊಡಿಸ್ಬೇಕು ಅಂತದಲ್ಲಿ ಶೋಭಾ ಮ್ಯಾಮು ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಇರೋದು. ಶೋಭಾ ಮ್ಯಾಮ್ ನನಗೆ ಹೇಗೆ ಪರಿಚಯ ಆದರು ಅಂತ ಹೇಳಿದ್ರೆ 2 ವರ್ಷದಿಂದ ಆಯುಷ್ನ ನಾನು ಅವ್ರ ಮನೇಲಿ ಟ್ಯೂಷನಿಗೆ ಸೇರಿಸಿದೆ. ಆಯುಷ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಒಂದಿನ ಅವ್ರ ಮನೆಗೆ ಹೋಗಿಲ್ಲ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ಹೇಳ್ತಾರೆ, ಅಷ್ಟು ಅವನನ್ನು ಇಷ್ಟಪಡ್ತಾರೆ. You don't have hair bag. Uncle have hair bag. I know, but ಆಯುಷ್ ಕೂಡ ಅಷ್ಟೇ. ಶೋಭಾ ಮ್ಯಾಮ್ ಮನೆಗೆ ಹೋದ್ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಬರೀ ಓದೋದ್ರಲ್ಲಿ ಮಾತ್ರ ಅಂತಲ್ಲ, ಜನರಲ್ ನಾಲೆಜ್ ವಿಷಯದಲ್ಲೂ ಅಷ್ಟೇ ತುಂಬ ಇಂಪ್ರೂವ್ ಆಗಿದ್ದಾನೆ. ಮ್ಯಾಮ್ ಅವ್ರ ಮಗನಿಗೆ ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿ ಆಯುಷ್ಗೂ ಕೂಡ ಹೇಳ್ಕೊಡ್ತಾರೆ. ಅಷ್ಟೇ ಪ್ರೀತಿನ ಅವನಿಗೂ ಕೂಡ ತೋರಿಸ್ತಾರೆ.
ನಾನು ಫಸ್ಟ್ ಟೈಮ್ ಈ ಹೋಟೆಲಿಗೆ ಬಂದಿರೋದು. ಶೋಭಾ ಮ್ಯಾಮ್ ತುಂಬ ದಿವಸದಿಂದ ಹೇಳ್ತಾಯಿದ್ರು ಒಂದ್ಸರಿ ಟಸ್ಕರ್ಗೆ ಹೋಗ್ತೀನಿ, ಫುಡ್ಡೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ನನಗೂ ಕೂಡ ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು. ಪ್ಲೇಸೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ. ಆಯುಷ್ ರೂಪೇಶ್ ಅಂತೂ ಊಟ ಮಾಡೋದಕ್ಕೂ ಬರ್ತಾಯಿಲ್ಲ, ಅಷ್ಟು ಆಟ ಆಡ್ತಾಯಿದ್ರು. ఇదిమా ప్రాన్స్ ఇస్తాను మా ప్లేట్ ఎత్తుకొని మిస్బిహేవ్ చేయొద్దు కన్నా ಫುಡ್ ಟೇಸ್ಟ್ ಅಂತೂ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಚಿಕನ್ ಸುಕ್ಕ ಹಾಗೆ ಫ್ರಾನ್ಸ್ ಫ್ರೈ ನನಗೆ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ಊಟ ಮಾಡೋದಕ್ಕೆ ಒಳ್ಳೆ ಪ್ಲೇಸು ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು. ಊಟ ಎಲ್ಲ ಮುಗಿಸಿ ಹೊರಡಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಹಾಗೆ ವಾಕ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದು. ಅಷ್ಟರಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಪೋಲಾರ್ ಬೇಲ್ಗೋದು. What you want? Scoop or cone? Like a cone only. Sprinkles also. Straw. This one. Purple. This one. You take mango with vanilla. Adam, vanilla and blackcurrant. ನಾನು ಮತ್ತು ಶೋಭಾ ಮ್ಯಾಮು ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ನ ತೊಗೊಂಡಿದ್ದು. ನನಗೆ ಮ್ಯಾಂಗೋ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಬರ್ತ್ಡೇ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.